ಮಂಡಲ ವಶಾತು ಅಂತರ್ದಶ ಅಂತರಾಂತರ್ದಶ ಸೂಕ್ಷ್ಮದಶ ಪ್ರಾಣದಶ ನಕ್ಷತ್ರ ಚಿತಾಮಾರ್ಗೆ ಜನ್ಮಾದಿ ದ್ವಾದಶ ಭಾವೇನ ಪ್ರಾಪ್ತ ಮಹರ್ದಶಾಯಾಂ ಪ್ರಾಪ್ತ. ಈಗ ಹೊಸದಾಗೆ ಕೆಲಸಂದ್ರ ಮೇನ್ ನೋಡಿದ್ರೆ ಟ್ಯಾಕ್ಸಿ ಕೆಫೆ ಓಪನ್ ಆಗಿದೆ. ಫುಡ್ ಆಗಲಿ ಪ್ರತಿಯೊಂದು ಸರ್ವಿಸ್ ಆಗಲಿ ಏನೇ ಆಗಲಿ ಇಲ್ಲಿ ಥರ ಕಸ್ಟಮರ್ ಯಾರೇ ಬಂದರೂ ಒಳ್ಳೆ ಸರ್ವಿಸು ಒಳ್ಳೆ ಫುಡ್ಡು ಟೇಸ್ಟ್ ಮಾಡಿ ಎಲ್ಲ ಹೋಗಿದ್ದಾರೆ. ಇದುವರೆಗೂ ನಮ್ಮ ಹತ್ರ ಯಾರೇ ಬಂದು ಕಸ್ಟಮರ್ ಆಗಲಿ ಪ್ರತಿಯೊಬ್ಬರಾಗಲಿ ಏನು ಟೇಸ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ನಮಗೆ ಈ ಥರ ಇಲ್ಲ ಸರ್ ಒಳ್ಳೆ ಟೇಸ್ಟ್ ಇದೆ, ನಿಮ್ಮ ಹತ್ರ ಒಳ್ಳೆ ಸರ್ವಿಸ್ ಇದೆ, ಹಂಗಾಗಿಲ್ಲ ಸರ್ ನಾವು ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾವು ಇಲ್ಲೇ ಬರಬೇಕು ಅಂತ ಇದೆ ಆ ಥರ ಅಂತ ಹೇಳಿ ಜನ ನಮಗೆ ಆಲ್ರೆಡಿ ಸುಮಾರು ಜನ ನಮ್ಗೆ ಇದು ಮಾಡಿದ್ದಾರೆ. ಇಲ್ಲ ಸರ್ ಹೊಸದಾಗಿ ಓಪನ್ ಆಗಿದೆ ಅಂತ ಹೇಳಿ ಸುಮಾರು ಜನ ಕಸ್ಟಮರ್ಗಳು ಸರ್ ಇವಾಗ ಅಷ್ಟೇ ಈಗ ಓಪನ್ ರೀಸೆಂಟಾಗಿ ಓಪನ್ ಆಗಿದೆ. ಒಳ್ಳೆ ಫುಡ್ಡು ನೀವು ಬನ್ನಿ ಇಲ್ಲಿ ಟೇಸ್ಟ್ ನೋಡಿ ಯಾವ ಥರದ ಇಲ್ಲಿ ಅವ್ರು ಯಾವ ಥರ ಸರ್ವಿಸ್ ಕೊಡ್ತಾರೆ, ಫುಡ್ ಯಾವ ಥರ ಕೊಡ್ತಾರೆ ಒಂದು ಸರಿ ಬಂದು ಟೇಸ್ಟ್ ನೋಡಿ ಆಮೇಲೆ ನೀವು ಮಾತಾಡ್ಬೋದು ಸರ್. ಯಾಕಂದರೆ ಈಗ ನಾವು ಹೊಸದಾಗಿ ಓಪನ್ ಆಗಿರೋದು ಅನುಭವನಿಲ್ಲ, ಆದ್ರೆ ನಾವು ಹೊಸದಾಗಿ ಮಾಡಿದ್ದೀವಿ ಒಂದು ಪ್ರಯತ್ನ ಅಂತ. ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಫುಡ್ ಅಷ್ಟು ನೋಡಿ ಕಸ್ಟಮರು ನಮಗೆ ಯಾವ ಥರ ಬಂದು ಇದು ಮಾತಾಡ್ತಾರೆ ನೀವು ಬಂದೆಲ್ಲ ನೋಡಿ ಇದುವರೆಗೂ. ಸರ್ ಈಗ RR ನಗರದಲ್ಲಿ ಸಾಕಷ್ಟು ಈ ಥರ ಇದೆ ರೆಸ್ಟೋರೆಂಟ್ಗಳಾಗಲಿ, ನಿಮ್ಮ ಒಂದು ಏನಿದೆ ಅಂಗಡಿ ಸೊ ಏನು ಸ್ಪೆಷಲ್ ಅಂತ ಅನಿಸುತ್ತೆ ನಿಮಗೆ? ಸ್ಪೆಷಲ್ ಅನ್ನೋದಕ್ಕಿಂತ ನಾವು ಹೇಳ್ಬೇಕಾಗಿದ್ದು ಏನಿಲ್ಲ, ಎಲ್ಲಿ ಜನ ಏನು ಟೇಸ್ಟ್ ಇರ್ತದೋ ಅದು ಹುಡ್ಕೊಂಡು ಹೋಗ್ತಾರೆ. ಇನ್ನೊಂದು ಮಾಪ್ ರೈಸ್ ನಮ್ಮಲ್ಲಿ ಫೇಮಸ್ ಇದೆ. ಇಲ್ಲಿ ನಾವು ಎರಡೆರಡು ಥರ ಐಟಮ್ನ ಬೇರೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಎಲ್ಲ ಥರ ಐಟಮು ನಮ್ಮಲ್ಲೇ ಸಿಗುತ್ತೆ. ಮಾಪ್ ರೈಸಿಂದ ಹಿಡಿದು ಮಿಲ್ಕ್ ಶೇಕ್ಸು, ಪಾಸ್ತಾ, ಪಿಜ್ಜಾ, ನ್ಯೂಡಲ್ಸು ಎಲ್ಲ A to Z. ನಿಮ್ಮ ಹೋಟ್ಲಲ್ಲಿ ಏನು ಸ್ಪೆಷಲ್ ಇದೆ? ನಮ್ಮಲ್ಲಿ ಬಿರಿಯಾನಿ ಫೇಮಸ್ ಇದೆ ಸರ್. ಎಲ್ಲ ಓಕೆ, ಇದೇ ಹೆಸರು ಯಾಕೆ ಟಾಕ್ಸಿಕ್? ನಮಗೆ ಏನೋ ಇದು ಒಂದು ಹೆಸರು ಟಾಕ್ಸಿಕ್ ಅಲ್ಲಿ ಹೆಸರು ಇಡ್ಬೇಕಂತ ಆಸೆ ಬಂತು. ಅಲ್ಲ ಯಶ್ ಅವ್ರದ್ದು ಒಂದು ಸಿನಿಮಾ ಬರ್ತಾ ಇದೆ ಟಾಕ್ಸಿಕ್ ಅಂತ, ಅದಕ್ಕೆ ಏನಾದ್ರು ಅದಕ್ಕಿಂತ ಮುಂಚೆನೆ ನಾವು ಯೋಚನೆ ಮಾಡಿದ್ವಿ ಇದೇ ಇಡಬೇಕು ಅಂತ. ನಾನು ಇವರು ಅದೇ ತರ ಮಾತಾಡ್ಕೊಂಡಿದೀವಿ, ನಾವು ಇದನ್ನ ಟಾಕ್ಸಿಕ್ ಅಂತ ಇಡಬೇಕಿತ್ತು ಅಂತ ಹೇಳ್ಬಿಟ್ಟು. ನೋಡಿದ್ರೆ ನೆಕ್ಸ್ಟ್ ಒಂದು ವೀಕಲ್ಲೇ ಅನೌನ್ಸ್ ಆಯ್ತು ಸರ್. ಅನೌನ್ಸ್ ಆಯ್ತು. ನಮ್ಗೆ ಹೇಳೋರು ಎಷ್ಟೋ ಜನ ಬೇಡ ಅಂತ, ಆದ್ರೂ ನಾವು ಇದು ಮಾಡ್ಲಿಲ್ಲ. ಅಲ್ಲ ಆ ಥರ ಹೆಸರಿಟ್ಟಿರೋದ್ರಿಂದ ಒಂದು ಪ್ರಚಾರನೂ ಕೂಡ ಚೆನ್ನಾಗಿ ಸಿಗುತ್ತೆ ನಿಮಗೆ. ಆ ಥರ ಅಂತ ನಾವು ಇಡ್ಲಿಲ್ಲ. ಅವ್ರು ಇಟ್ಟಿದ್ದಾರೆ ಅಂತ ನಾವು ಇದಕ್ಕಾಗಲ್ಲ, ಯಾಕೆ ಅಂತಂದ್ರೆ ಅವ್ರದ್ದು ಅಂತ ಬ್ಯಾನರ್ ನಾವು ಮಾಡಿಕ್ಕಾಗಲ್ಲ. ನಮಗೆ ಒಂದು ಖುಷಿಯಿಂದ ಟಾಕ್ಸಿಕ್ ಅನ್ನು ಹೆಸರು ಇಡ್ಬೇಕಂತ ಆಸೆ ಬಂತು, ಹಾಗಾಗಿ ಟಾಕ್ಸಿಕ್ ಅಂತ ಹೆಸರು ಬಟ್ ಇವಾಗ ಜನ ಏನು ಹೇಳ್ತಿದ್ದಾರೆ ಅಂದರೆ ಫುಡ್ ಯಾಕಂದ್ರೆ ಎಲ್ಲ ಬಂದಿದ್ದಾರೆ, ಎಲ್ಲ ಊಟ ಮಾಡಿದ್ದಾರೆ, ಎಲ್ಲ ನೋಡಿ ನಾನು ಟೇಸ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಸರ್, ಒಳ್ಳೆ ಫುಡ್ ಒಳ್ಳೆ ಸರ್ವಿಸ್ ಚೆನ್ನಾಗಿದೆ, ಎಷ್ಟು ಬರ್ತೀವಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಒಟ್ಟು ಯಾವ ಥರ ಇದಿಷ್ಟು ಮಾತಾಡ್ಬೇಕು ಇಲ್ಲ, ಆ್ಯಕ್ಚುಲಿ ನಾನು ಇಲ್ಲಿ ಫಸ್ಟ್ ಟೈಮ್ ಒಂದ್ಸಲ ಫುಡ್ಗೆ ಒಂದು ವಿಸಿಟ್ ಮಾಡಿದೆ. ಫುಡ್ ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ಚಿಕನ್ ಐಟಮ್ ಇರ್ಬೋದು, ಆ್ಯಕ್ಚುಲಿ ಕೋಲ್ಡ್ ಕಾಫಿ ಪ್ರತಿಯೊಂದು ನಮಗೆ ಇಲ್ಲಿ ಗುಡ್ ಮೂಡ್ ಅಂತ ಫುಡ್ ಅಂದರೆ ಏನಂದರೆ ಇಲ್ಲಿ ಬಂದಾಗ ಏನಪ್ಪ ಅಂದರೆ ಮೇನ್ ರೋಲ್ ಇದು. ಆ್ಯಕ್ಚುಲಿ ಇದು ನಾವು ಯಾವಾಗ ಬೇರೆ ಸ್ಕ್ರಿಪ್ಟು ಪ್ರತಿಯೊಂದು ಏನು ಡಿಸ್ಕಷನ್ ಬೇಕು ಅಂದರೆ ಇಲ್ಲಿ ಬರ್ತಾ ಇರ್ತೀವಿ. ಅವಾಗ ಫುಡ್ ತಿಂದೆ ಆಲ್ರೆಡಿ ಆಲ್ಮೋಸ್ಟ್ ಒಂದು ತುಂಬ ದಿನದಿಂದ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ. ಟೇಸ್ಟು ತುಂಬ ಚೆನ್ನಾಗಿದೆ. ಆಮೇಲೆ ಏನಂದರೆ ಮೂಡ್ ಚೆನ್ನಾಗಿದೆ ಇಲ್ಲಿ. ಅಂದರೆ ಇಲ್ಲಿ ಡಿಸೈನ್ ಇರ್ಬೋದು, ಅದು ಪ್ರತಿಯೊಂದು ಕೂತ್ಕೊಳ್ಳೋ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಕಸ್ಟಮರ್ ಅಂದರೆ ಪ್ರತಿಯೊಬ್ಬರು ಯಾರ್ಯಾರು ಅಷ್ಟೇ ಫುಡ್ ಡೆಲಿವರಿ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಾವು ತುಂಬ ಎಕ್ಸಾಂಪಲ್ ಯಾವುದೇ ಒಂದು ಡಿಸ್ಕಷನ್ಗೆ ಇರ್ಬೋದು ಅಥವಾ ಡಿಸ್ಕಷನ್ ಇರ್ಬೋದು, ಇಲ್ಲಿಗೆ ಹೆಚ್ಚಿಗೆ ಬರ್ತಾ ಇದ್ದೀನಿ. ಫುಡ್ಡು ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಾಗ ಏನಪ್ಪ ಅಂದರೆ ಏನೋ ಒಂದು ಅಂತಂದರೆ, ಬಟ್ ಇಲ್ಲೆಲ್ಲ ಸುತ್ತಮುತ್ತ ನೋಡಿದಾಗ ಕೂತ್ಕೊಳ್ಳೋ ಮಾತಾಡೋಕ್ಕೆ ಸ್ಪೇಸ್ ಇರಲ್ಲ, ಜಾಗ ಇರಲ್ಲ. ಆಮೇಲೆ ಎಲ್ಲೇ ಹೋದ್ರು ಕೂಡ ಒಂದು ಗಲಿಬಿ ಇರುತ್ತೆ. ಬಟ್ ಇಲ್ಲಿ ಬಂದ ತಕ್ಷಣ ನಾವೇನೇ ಒಂದು ಊಟ ಮಾಡೋಕ್ಕೆ ಮುಂಚೆವಾಗಿ ಫಸ್ಟ್ ಮನಸ್ಸಾಂತಿ ಇರಬೇಕು, ಅದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಚೆನ್ನಾಗಿದೆ, ಡಿಸೈನಿಂಗ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ. ಆಮೇಲೆ ನನ್ನ ಪ್ರಕಾರವಾಗಿ ತುಂಬ ವೆರೈಟಿ ಟೇಸ್ಟ್ ಇದೆ. ಅದರಲ್ಲಿ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿದೆ, ಚಿಕನ್ ಬಿರಿಯಾನಿ ಚೆನ್ನಾಗಿದೆ, ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಕೋಲ್ಡ್ ಕಾಫಿ ಇರ್ಬೋದು, ಪ್ರತಿಯೊಂದು ಕೂಡ ಒಂದು ಅದರ ನಮಗೆ ಮ್ಯಾಕ್ಸಿಮಮ್ ಒಳ್ಳೆ ರೈಟಲ್ಲಿ ನಮಗೆ ಸಿಗುತ್ತೆ. ಟೈಮ್ ಸ್ಪೆಂಡ್ ಮಾಡೋದ್ರ ಜೊತೆಗೆ ಒಳ್ಳೆ ಇದು ಒಂದು ಜಾಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಟಿಕ್ಯುಲರ್ ನಿಮಗೆ ಯಾವ ಡಿಶಸ್ ಇಷ್ಟ? ನನಗೆ ಇದರಲ್ಲಿ ಚಿಕನ್ ಬಿರಿಯಾನಿ ಹೇಳ್ತೀನಿ, ಚಿಕನ್ ಬಿರಿಯಾನಿ ತುಂಬ ಇಷ್ಟ. ಆಮೇಲೆ ಮಶ್ರೂಮ್ ಫ್ರೈಡ್ ಬರುತ್ತೆ, ಅದಂತೂ ತುಂಬ ಇಷ್ಟ ಆಗುತ್ತೆ ನನಗೆ ಇಷ್ಟು. ಆಮೇಲೆ ನನಗೇನಂದ್ರೆ ತುಂಬ ಇಲ್ಲಿ ಇತ್ತೀಚಿನ ಇಲ್ಲಿ ಅಂದರೆ RR ನಗರದಲ್ಲಿ ಬೆಸ್ಟು ನಾನು ನೋಡಿರೋ ಪ್ರಕಾರವಾಗಿ ಇದೊಂದು ಒಳ್ಳೆ ಕೆಫೆ ಇದು. ಅಂದರೆ ಬಂದ ತಕ್ಷಣ ಮೈಂಡ್ ಕೂಲ್ ಆಗುತ್ತೆ. ತುಂಬ ಎಷ್ಟೋ ಸಲ ಬಂದಾಗ ಇಲ್ಲಿ ಸ್ಟೋರಿ ಡಿಸ್ಕಷನ್ ಇರ್ಬೋದು, ಪ್ರತಿಯೊಂದು ಕೂಡ ನನ್ನ ಫ್ರೆಂಡ್ಸ್ಗಳು ಇಲ್ಲೇ ಡಿಸ್ಕಷನ್ ಮಾಡೋದ್ರಿಂದ
ಇಲ್ಲಿ ಚೆನ್ನಾಗಿದೆ. ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಾನು ಕೂಡ ಇಲ್ಲಿ ಬಂದೆ, ತುಂಬಾ ಇಷ್ಟ ಆಯ್ತು. ಕರೆಕ್ಟ್ ಲೊಕೇಶನ್ ಏನು ಸರ್ ಇದು? ಇದು ಎಕ್ಸಾಕ್ಟ್ ಬಂದು ವಿಷ್ಣುವರ್ಧನ್ ರೋಡು, ಆಪೋಸಿಟ್ ಹೈಡ್ರೇಟ್ ರೆಸ್ಟೋರೆಂಟ್ ಆಪೋಸಿಟ್ ನಮ್ದಿರೋದು ಕೆಫೆ, ಬೋಟಿಂಗ್ ಮೇಲ್ಗಡೆ. ರೆಡಿ. ನೀವೇ ಸ್ಟಾರ್ಟ್ ಮಾಡಿ ಕ್ವಶನ್. ಹೇಳಿ ಸರ್. ಟಾಕ್ಸಿಕ್ ಬಂದಿದ್ದೀರಾ, ಏನು ಅನಿಸ್ತಾ ಫಸ್ಟ್ ಇವತ್ತೇ ಬಂದಿರೋದು. ಇದೇ ಕರೆದಿದ್ರು ಬಂದು ನೋಡಿ, ತುಂಬ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾನೆ. ಮತ್ತು ಆಮೇಲೆ ಬಿರಿಯಾನಿನೂ ತಿಂದ್ಕೊಂಡಿವಿ ಇವಾಗ, ಒಳ್ಳೆ ಟೇಸ್ಟ್ ಇತ್ತು, ಚೆನ್ನಾಗಿದೆ. ಈ ನೋಡಿರೋದ್ರೆಲ್ಲ ನೀವೆಷ್ಟು ಅಂತ ಅನಿಸುತ್ತಾ ನಿಮಗೆ? ಇದೆ ಇದಕ್ಕೆ ಬೇರೆ ಕಡೆ ಎಲ್ಲ ನೋಡೋಕ್ಕೆ ಇದಕ್ಕೊಂದು ಸ್ವಲ್ಪ ಚೆನ್ನಾಗಿ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಕಸ್ಟಮರ್ಗೆ? ಇಲ್ಲ, ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಬೋದು, ಅದೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಒಂದಿಷ್ಟು ಕಡೆ ಟೇಸ್ಟಿಂಗ್ ಫುಡ್ಡು ಅದೆಲ್ಲ ಹಾಕ್ತಾರೆ ಕೆಮಿಕಲ್ಸ್, ಇಲ್ಲಿ ಎಲ್ಲ ಕಡೆ ಇರುತ್ತದು. ಫುಡ್ ಟೇಸ್ಟ್ ಮಾಡಿದ್ದೀರಾ ಸರ್? ಹಾಂ, ಇವಾಗ ಹೆಂಗಿದೆ? ಚೆನ್ನಾಗಿದೆ, ಒಳ್ಳೆ ಬಿರಿಯಾನಿ, ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಚೆನ್ನಾಗಿದೆ, ಬರ್ಬೋದು, ಬಂದು ಟೇಸ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಸರ್, ಇಲ್ಲಿ ಬಂದಿವೆ ಟಾಕ್ಸಿಕ್ ಕೆಫೆ ಅಂತ ಓಪನ್ ಮಾಡಿ ಬಂದಿದ್ದು. ಇಲ್ಲಿ ಫುಡ್ ಎಲ್ಲ ಚೆನ್ನಾಗಿದೆ, ಸರ್ವಿಸು ಚೆನ್ನಾಗಿದೆ. ಮೆನು ಕಾರ್ಡಲ್ಲಿ ನೋಡ್ದು ರೇಟೆಲ್ಲ ಬೇರೆ ರೆಸ್ಟೋರೆಂಟ್ಗೋಸ್ಕರ ಇದು ಚೀಪೆಸ್ಟ್ ಇದೆ. ನಾವು ಕೊಡೋ ರೇಟಿಗೆ ಫುಡ್ಡು ಚೆನ್ನಾಗಿ ಸಿಗುತ್ತೆ. ಏನು ಏನೇನು ಸ್ಪೆಷಲ್ ಬಿರಿಯಾನಿ ಚೆನ್ನಾಗಿದೆ, ಪ್ಲಸ್ ಲಾಲಿಪಾಪ್ ಚೆನ್ನಾಗಿದೆ. ನಮ್ಮ ಮಗಳಿಗೆ ಲಾಲಿಪಾಪ್ ಅಂದರೆ ತುಂಬ ಇಷ್ಟ, ಅದರಿಂದ ಟೇಸ್ಟ್ ನೋಡೋದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೊಂದು ಫ್ಯಾಮಿಲಿ ರೆಸ್ಟೋರೆಂಟ್, ಒಳ್ಳೆ ಸರ್ವಿಸ್ ಇದೆ, ನೀಟ್ನೆಸ್ಸು ಅದೇ ಥರ ಇದೆ. ಓಕೆ, ಏನು ಹೇಳಕ್ಕೆ ಕೊಡ್ತೀರಾ, ಇಷ್ಟಪಡ್ತೀರಾ ಕಸ್ಟಮರ್? ರೇಟ್ಸ್ 5 ಔಟ್ ಆಫ್ 5 ಕೊಡ್ತೀವಿ, 10 ಆಫ್ 10. ಒಟ್ಟಿನಲ್ಲಿ ಫ್ಯಾಮಿಲಿ ಬಂದು ಆರಾಮಾಗಿ ಊಟ ಮಾಡಿ ಹೋಗ್ಬೋದು, ಚೆನ್ನಾಗಿದೆ ರೆಸ್ಟೋರೆಂಟ್. ಏನೇನು ಚೆನ್ನಾಗಿದೆ, ಏನು ಚೆನ್ನಾಗಿದೆ? ಎಲ್ಲನೂ ಕೂಡ ಚೆನ್ನಾಗಿದೆ, ಊಟ ಕೂಡ ತುಂಬ ಚೆನ್ನಾಗಿದೆ. ಏನೇನು ತಿಂದೆ? ನಾನು ಬಿರಿಯಾನಿ ತಿಂದೆ, ಲಾಲಿಪಾಪ್ ತಿಂದೆ, ತುಂಬ ಚೆನ್ನಾಗಿತ್ತು. ಹೌದಾ? ಹಾಂ, ಓಕೆ ಪುಟ್ಟ, ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ. ಎಂತಂತಾನೆ ಹೇಳಿ. ಓಕೆ ಸರ್, ನಮಸ್ಕಾರ. ಸರ್ ನಮಸ್ಕಾರ. ಅಂದಾಗೆ ಇದೆ ತಾನೇ ಈ ಒಂದು ಟಾಕ್ಸಿಕ್ ಇಲ್ಲಿಗೆ ಊಟಕ್ಕೆ ಬಂದಿದ್ದೆ. ನಮ್ಮ ಸಾರು ಇದನ್ನ ನಡೆಸ್ತಾ ಇದ್ದಾರೆ. ಅದರ ಸಾರಥಿ ಮೇಯ್ನು ರೂವಾರಿ ಅಂದ್ರೆ ಇವರು. ನಿಜವಾಗ್ಲೂ ಸರ್ ನಾನು ಸಿಕ್ಕಾಪಟ್ಟೆ ಕಡೆ ಊಟ ಮಾಡಿದ್ದೀನಿ, ಆದರೆ ಇವರೊಂದು ಬಿರಿಯಾನಿ ತಿಂದೆ ಸರ್. ಏನಿದೆ ಸರ್, ನಿಜವಾಗ್ಲೂ ಆಂಬೂರ್ ಆಟ್ ದಮ್ ಬಿರಿಯಾನಿ ಅದನ್ನು ಮೀರಿಸುತ್ತೆ ಸರ್. ನಿಜವಾಗ್ಲೂ ತಿಂತಾ ಇದ್ರೆ ಸರ್, ಒಂದೊಂದು ಫ್ಲೇವರ್ ಇದೆಯಲ್ಲ ಸರ್, ಸಕ್ಕತ್ತಾಗಿದೆ ಸರ್ ನನಗಂತೂ. ಆಮೇಲೆ ಇನ್ನೊಂದು ಸರ್, ನಾವು ಹೋಟ್ಲಿಗೆ ಹೋದ್ರೆ ಸಿಕ್ಕಾಪಟ್ಟೆ ತಲೆನೋವು, ಏನ್ ಗಿಜಿ ಬಿಜಿ ಗಿಜಿ ಬಿಜಿ ಗಿಜಿ ಬಿಜಿ ಅಂತ ಆ ಕಡೆ ವೆಹಿಕಲ್ ಓಡಾಡುತ್ತಾ ಇರ್ತವೆ, ಏನು ಸೌಂಡು, ಅಲ್ಲಿ ಒಂದು ಮನ್ಸಂತ ಇರಲ್ಲ ತಿನ್ನಕ್ಕೆ. ಅಂದ್ರೆ ಸರ್ ಇಲ್ಲಿಗೆ ಬಂದ್ರೆ ಆ ಲೈಟಿಂಗ್ ನೋಡ್ಬೋದು, ಟೋಟಲ್ ಇಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇದೆಯಲ್ವಾ ಸರ್, ಆ ವಾತಾವರಣ ಸರ್ ಕೂಲ್ ಮಾಡ್ಬಿಡುತ್ತೆ ಸರ್. ನಿಜವಾಗ್ಲೂ ನೀವೇನಾದ್ರೂ ಇವ್ರೇನಾದ್ರೂ ಕೊಡ್ಲಿ ಸರ್, ಊಟ ಅಂತೂ ಸಖತ್ತಾಗಿರುತ್ತೆ. ಕೂತ್ಕೊಂಡು ತಿಂತಾ ಇದ್ರೆ ಸರ್, ನಿಜವಾಗ್ಲೂ ಈ ಒಂದು ವಾತಾವರಣದಲ್ಲಿ ಇನ್ನೂ ಒಂದ್ಸರಿ ಮತ್ತೆ ಬರ್ಬೇಕು ಅನ್ಸುತ್ತೆ, ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಬರ್ಬೇಕು ಅನ್ಸುತ್ತೆ ಸರ್. ಸರ್ ನಿಜವಾಗ್ಲೂ ಯಾರಿಗೆ ಮನಃಶಾಂತಿ ಕೂಲಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ತಾರೋ ಅಂತವ್ರು ಇಲ್ಲಿಗೆ ಬರ್ಬೇಕು ಸರ್. ನಮ್ಮ ಸರ ಈ ಹೋಟ್ಲಿಗೆ, ಈ ಒಂದು ರೆಸ್ಟೋರೆಂಟ್ಗೆ ಬಂದು ಕೂತ್ಕೊಂಡು ಎಲ್ಲಿ ಇಡೀ ಕರ್ನಾಟಕದ ಯಾವುದೋ ಮೂಲೆಲ್ಲಾರ ಬರಲಿ ಅಥವಾ ಬೆಂಗಳೂರಲ್ಲಾರ ಬರಲಿ ಸರ್, ಎಲ್ಲಾರ ಬರಲಿ ಸರ್, ಟಾಕ್ಸಿಕ್ ಅಂದ್ಬಿಟ್ಟು ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ಸರ್ ನೋಡಿ, ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಹೊರಗಡೆ ಸಿಗ್ತಕ್ಕಂಥ ಜ್ಯೂಸ್ಗಳಾಗಿರ್ಬೋದು, ಐಸ್ ಕ್ರೀಮ್ಗಳಾಗಿರ್ಬೋದು, ವೆಜ್ಜು ನಾನ್ ವೆಜ್ಜು ಫುಡ್ಗಳಾಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಸರ್ ಅಂದಾಗೆ ಇದೆ ಸರ್, ಅದು ಒಂದು ಅಡ್ರೆಸ್ ಹೇಳ್ಬಿಡಿ ಎಲ್ಲಿ ಬರುತ್ತೆ ಅಂತ. ಇದು ಉತ್ತರಳ್ಳಿ ಮೈನ್ ರೋಡ್ ಬರುತ್ತೆ ಸರ್, ಚಂದ್ಸಂದ್ರ ವಿಲೇಜು, ದ್ವಾರಕ ನಗರ, ಉತ್ತರಳ್ಳಿ ಮೈನ್ ರೋಡ್. ಆರ್ ನಗರ ಆಚಿಂದ ಬಂದು ಲೆಫ್ಟಲ್ಲಿ ಬಂದು ಸ್ವಲ್ಪ ನಿಯರೆಸ್ಟ್ RNS ಕಾಲೇಜಿಂದ ಮುಂದೆ ಹೋಗುತ್ತೆ ಸರ್. ಇದು ಆಕ್ಚುಲಿ ಅಡ್ರೆಸ್ ನಂಬರ್ 33 ಚಂದ್ಸಂದ್ರ ವಿಲೇಜ್, ದ್ವಾರಕ ನಗರ, ಉತ್ತರಳ್ಳಿ ಮೇನ್ ರೋಡ್, RR ನಗರ, ಬೆಂಗಳೂರು 61 ಇಲ್ಲಿ ಬರುತ್ತೆ. ಬೆಂಗಳೂರಲ್ಲಿ ಯಾವ ಮೂಲೆಗಾರ ಇರಿ ನೀವು, ಭಾನುವಾರ ಅಂತ ಆಲ್ಮೋಸ್ಟ್ ಎಲ್ರಿಗೂ ರಜೆ ಇರುತ್ತೆ. ಭಾನುವಾರ ದಿನ ಬನ್ನಿ, ಈ ಅಡ್ರೆಸ್ಗೆ ಬಂದ್ಬಿಟ್ಟು ಒಂದ್ಸರಿ ಬಂದು ಟೇಸ್ಟ್ ನೋಡಿ ನೀವು ಹೇಗಿರುತ್ತೆ ಅಂತ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯ್ತು.
ಒಂದ್ಸರಿ ಬನ್ನಿ, ಈ ಒಂದು ಕೂತ್ಕೊಂಡು ನೋಡಿ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಎಲ್ಲ ನಿಮ್ಮ ಬಾಂಧವರಿಗೆ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದು ಊಟ ಮಾಡಿಸ್ಕೊಂಡು ಹೋಗಿಲ್ಲ ಅಂತ ಅಂದರೆ ಆಮೇಲೆ ನೀವು ಮಾತಾಡಿ. ಇದನ್ನು ನಾವು ಹೇಳ್ತಕ್ಕಂಥದ್ದು. ರೇಟ್ಸ್ ಎಲ್ಲ ಎಷ್ಟಿದೆ ಸರ್? ಸರ್ ರೇಟ್ಸು ಆಲ್ಮೋಸ್ಟ್ ನಿಮ್ಗೆ ಏನು ಹೊರಗಡೆ ಇರುತ್ತೋ ಫುಡ್ಡು ಅದೇ ರೀತಿ ಇದೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಇಲ್ಲಿ ಸಿಗ್ತಕ್ಕಂಥ ಈ ಒಂದು ಇದಿದೆಯಲ್ವಾ, ಟೇಸ್ಟ್ಗಳಾಗಿರ್ಬೋದು, ಇಲ್ಲಿ ವಾತಾವರಣ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಸರ್.